ಟಿವಿ ವೀಕ್ಷಕರಿಗೆ ನಮಸ್ಕಾರಗಳು. ಆತ್ಮೀಯರೇ, ನಾನು ಮೊಹಮ್ಮದ್ ಎನ್ ಅಲಿ ಶೇಖ್, ಕೋಲಾರ ಜಿಲ್ಲೆ AIMIM ಪಕ್ಷದ ಅಧ್ಯಕ್ಷ. ಇಂದು ಸಂಜೆ ನಿಮ್ಮೊಡನೆ ಎರಡು ಮಾತನ್ನು ಆಡಲು ನಿಮ್ಮ ನಡುವೆ ಬಂದಿರುತ್ತೇನೆ. ನಿಮ್ಮ ಪ್ರಶ್ನೆಗಳಿಗೂ ಉತ್ತರ ಕೊಡಲು ಇಚ್ಛಿಸುತ್ತೇನೆ. ನಾನು ನಮ್ಮ ಪಕ್ಷದ ಸಿದ್ಧಾಂತಗಳ ಬಗ್ಗೆಯೂ ಮಾತಾಡ್ತೇನೆ. ನಮ್ಮ ರಾಜ್ಯಾಧ್ಯಕ್ಷರು, ನಮ್ಮ ನ್ಯಾಷನಲ್ ಪ್ರೆಸಿಡೆಂಟ್ ಆದ ಬ್ಯಾರಿಸ್ಟರ್ ಅಸದುದ್ದೀನ್ ಓವೈಸಿ ಸಾಹೇಬರ ಬಗ್ಗೆನೂ ಮಾತಾಡ್ತೀನಿ. ಸೊ ನಿಮ್ಮ ಪ್ರಶ್ನೆಗಳಿದ್ದರೆ ಆ ಪ್ರಕಾರ ಮಾತಾಡೋಣ. ಸರ್, ನೀವು ಇಲ್ಲಿ ಕೋಲಾರ ಜಿಲ್ಲೆಯಲ್ಲಿ MIM ಅಂತಾರೆ, ಇದಕ್ಕೆ AIMI ಅಂತಾರೆ. ಇದು ಪಕ್ಷ, ಇದು ಕೋಲಾರ ಜಿಲ್ಲೆಯಲ್ಲಿ ಮೊದಲನೇ ಬಾರಿ ಬಂದಿರೋದು. ಇಲ್ಲಿದ್ರೆ ಯಾವ ರೀತಿ ನೀವು ಇಲ್ಲಿ ಮೊದಲ ಹೆಜ್ಜೆ ಕೋಲಾರ ಜಿಲ್ಲೆಗೆ ಇಟ್ಟಿದ್ದೀರಾ ಅಂತ? ಕೋಲಾರ ಜಿಲ್ಲೆಯಲ್ಲಿ ಸರ್, ಕೋಲಾರ ಜಿಲ್ಲೆಯಲ್ಲಿ ಕಳೆದ ಎರಡೂವರೆ ವರ್ಷದಿಂದ ನಾವು ನೆಲದಲ್ಲಿ ಕೆಲಸ ಮಾಡ್ತಾ ಇದ್ದೇವೆ. ಪಕ್ಷವನ್ನು ಸಂಘಟನೆ ಮಾಡ್ತಾ ಇದ್ದೇವೆ. ನಮ್ಮ ರಾಜ್ಯಾಧ್ಯಕ್ಷರಾದ ಲತೀಫ್ ಖಾನ್ ಪಠಾಣ್ ಅವರ ನೇತೃತ್ವದಲ್ಲಿ ಕೆಲಸ ಮುಂದುವರೆದಿದೆ. ನಾವೆಲ್ಲ ವಾರ್ಡ್ ಕಮಿಟಿಗಳು, ಬೂತ್ ಕಮಿಟಿಗಳು, ತಾಲೂಕು ಕಮಿಟಿಗಳು ಹಾಗೂ ಜಿಲ್ಲಾ ಸಮಿತಿಯನ್ನು ರಚನೆ ಮಾಡಲು ಎಲ್ಲರಿಗೂ ಆಹ್ವಾನ ಕೊಡ್ತಾ ಇದ್ದೇವೆ. ಈ ನಮ್ಮ ಪಕ್ಷ ಸರ್ವ ಜನಾಂಗದ ಒಂದು ಪಕ್ಷ. ಇದು ತಮಗೆಲ್ಲ ತಿಳಿದಿರೋದಂಗೆ ಬ್ಯಾರಿಸ್ಟರ್ ಅಸದುದ್ದೀನ್ ಓವೈಸಿ ಸಾಹೇಬರು ಪಾರ್ಲಿಮೆಂಟಿನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾತುಗಳನ್ನು ಮತ್ತು ಸಂವಿಧಾನದ ಮಾತುಗಳನ್ನು ಎತ್ತಿಟ್ಕೊಂಡೇ ಮಾತಾಡ್ತಾರೆ. ಈ ದೇಶದ ಸಂವಿಧಾನದ ಅಡಿಯಲ್ಲೇ ನಮ್ಮ ಪಕ್ಷ ಬೆಳೀತಾ ಇದೆ ಅಂತ ಹೇಳಲು ಇಚ್ಛಿಸ್ತೇನೆ. ನಿಮ್ಮ ಪಕ್ಷದ ಏನು ಅಜೆಂಡಾ ಇದೆ ಮತ್ತು ಯಾವ ರೀತಿ ನಿಮ್ಮ ಪಕ್ಷ ಇಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಸಂಘಟನೆ ಮಾಡಲು ಯಾವ ರೀತಿ ನೀವು ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೀರಾ ಅಂತ? ನಮ್ಮ ಪಕ್ಷದ ಅಜೆಂಡಾ ಏನು ಅಂತ ಹೇಳಿದರೆ, ಮೊಟ್ಟ ಮೊದಲನೇದಾಗಿ ಗ್ರಾಸ್ ರೂಟ್ ಲೀಡರ್ಶಿಪ್ ಅನ್ನು ಪ್ರಮೋಟ್ ಮಾಡುವ ಉದ್ದೇಶ. ಅದಕ್ಕೆ ತಮ್ಮ ಎಲ್ಲರಿಗೂ ಆಹ್ವಾನ ಇರುತ್ತದೆ. ನಾವು ಪ್ರತಿಯೊಬ್ಬರು ಯಾರು ರಾಜಕೀಯವನ್ನು ಜನರ ಒಳ್ಳೆಯದಕ್ಕೋಸ್ಕರ ಮಾಡಬೇಕು ಅಂತ ಮುಂದೆ ಬರ್ತಾರೋ ಅವರ ಜೊತೆ ಕೈಗೂಡಿಸಿ ನಾವು ರಾಜಕೀಯ ಮಾಡಬೇಕು ಅಂತ ನಮ್ಮ ಪಕ್ಷದ ಉದ್ದೇಶ ಹಾಗೂ ನನ್ನ ಜಿಲ್ಲೆಯಲ್ಲಿ ನನ್ನ ಮತ್ತು ನನ್ನ ಸಮಿತಿಯ ಅದೇ ದೇಹ ಉದ್ದೇಶ ಆಗಿರುತ್ತದೆ. ಸೊ ಎಲ್ಲ ಆತ್ಮೀಯರಿಗೆ ನಾವು ಆಹ್ವಾನಿಸುತ್ತೇವೆ, ಬನ್ನಿ ನಮ್ಮ ಜೊತೆ ಕೈಗೂಡಿಸಿ ಜಿಲ್ಲೆ ಸಮಿತಿಯಲ್ಲಿ ಭಾಗಿಯಾಗಿ, ತಾಲೂಕು ಕಮಿಟಿಗಳಲ್ಲಿ ಭಾಗಿಯಾಗಿ, ನಿಮ್ಮ ವಾರ್ಡ್ಗಳಲ್ಲಿ ಭಾಗಿಯಾಗಿ ನಮ್ಮನ್ನು ಬೆಳೆಸಿ ಸ್ವತಃ ನೀವು ಜೊತೆಗೆ ಬೆಳೆಯಿರಿ ರಾಜಕೀಯವಾಗಿ. ಮತ್ತು ನಿಮ್ಮ ಪಕ್ಷದಲ್ಲಿ ಕೆಲವು ರಾಜಕೀಯ ಪಕ್ಷಗಳು ಈ ಕರ್ನಾಟಕದಲ್ಲಿ ಪಕ್ಷವನ್ನು ಸಂಘಟನೆ ಮಾಡಲು ಬಿಡಬಾರ್ದು, ನಿಷೇಧಿಸಬೇಕು ಅಂತ ಹೇಳ್ತಾರೆ. ಏನು ಅದ್ರ ಉದ್ದೇಶ ಅವ್ರು ಹೇಳೋದು ಅಂತ? ನೋಡಿ, ಈಗ ಯಾವ ಥರ ಅಂತ ಹೇಳಿದರೆ, ಎಲ್ಲ ಪಕ್ಷಗಳು ಏನಂತ ಹೇಳಿದರೆ ಹೊಂದಾಣಿಕೆಯ ರಾಜಕೀಯಗಳು ಇಳಿದು ಬಿಟ್ಟಿದ್ದಾರೆ. ಕೆಲವು ಸತಿ ನೀವು ಐಷಾರಾಮಿ ಮಾಡಿ, ಕೆಲವು ಸಮಯ ನಾವು ಐಷಾರಾಮಿ ಮಾಡ್ತೀವಿ. ಜನರ ಉದ್ದೇಶ ಏನೂ ಇರಲ್ಲ. ಸೊ ಹಾಗಾಗಿ ನಮ್ಮ ಪಕ್ಷ ಏನಿದೆ ಅಂತ ಹೇಳಿದರೆ, ಗ್ರಾಸ್ ರೂಟಲ್ಲಿ ಲೀಡರ್ಶಿಪ್ ಬೆಳೆಸಬೇಕು, ಜನರ ಹಿತ ಶಕ್ತಿಯಾಗಿ ನಿಂತ್ಕೋಬೇಕು, ಯಾರ ಧ್ವನಿ ಇಲ್ವೋ ಅವರ ಧ್ವನಿಯಾಗಿ ನಿಲ್ಬೇಕಂತ ನಮ್ಮ ಪಕ್ಷದ ದೇಹ ಉದ್ದೇಶವಾಗಿರುತ್ತದೆ. ಸೊ ಹಾಗಾಗಿ ಆ್ಯಂಟಿ ಇದು ಪೀಪಲ್ ಏನಿರ್ತಾರೆ ಅವ್ರು ಹೇಳ್ತಾರೆ, ನಮ್ಮ AIMIM ಪಕ್ಷ ಬಂದರೆ ಕಷ್ಟ ಆಗುತ್ತೆ ಅಂತ ಅವ್ರಿಗೆಲ್ಲರಿಗೂ ಗೊತ್ತು. ಹಾಗಾಗಿ ಆ ಥರ ಅವರು ಪ್ರಯತ್ನ ಮಾಡ್ತಾರೆ. ಬಟ್ ನಮ್ಮ ಪಕ್ಷ ರಾಷ್ಟ್ರೀಯ ನೋಂದಾಯಿತ ಪಕ್ಷ. ಸೊ ಹಾಗಾಗಿ ನಾವು ಎಲ್ಲ ಎಲೆಕ್ಷನ್ಗಳನ್ನು ಫೇಸ್ ಮಾಡ್ತೇವೆ. ತಾಲೂಕು ಮಟ್ಟದಲ್ಲಾಗಲಿ, ಜಿಲ್ಲಾ ಮಟ್ಟದಲ್ಲೇ ಆಗಲಿ, MLA ಆಗಲಿ ಅಥವಾ MP ಎಲೆಕ್ಷನ್, ಮುಂಬರುವ MP ಎಲೆಕ್ಷನ್ಗಳಿಗೂ ನಾವು ಪ್ರಯತ್ನ ಪಟ್ಟು ನಮ್ಮದೇ ಆದಂಥ ಕ್ಯಾಂಡಿಡೇಟ್ಸ್ಗಳನ್ನು ತಯಾರು ಮಾಡಿ ಎಲೆಕ್ಷನ್ ಕಂಟೆಸ್ಟ್ ಮಾಡ್ತೀವಿ. ಇದುವರೆಗೂ ನಿಮ್ಮ ಪಕ್ಷ ಕರ್ನಾಟಕದಲ್ಲಿ ಎಲ್ಲೆಲ್ಲಿ ನಿಮ್ಮ ಸಂಘಟನೆ ಇದೆ ಅಂತ?
ಸರ್, ಪಕ್ಷ ರಾಜ್ಯಡಿ ಸಂಘಟಿತವಾಗಿದೆ. ನಮ್ಮ ರಾಜ್ಯದ ಅಧ್ಯಕ್ಷರಾದ ಲತೀಫಾನ್ ಪಠಾಣ್ ಅವರು ಬೆಳಗಾಂ ನಗರದಲ್ಲಿ ಇರ್ತಾರೆ. ಸೊ ಅದೇ ರೀತಿ ಸಮಿತಿಯ ಬೇರೆ ಬೇರೆ ಸದಸ್ಯರು ಬೇರೆ ಬೇರೆ ಜಿಲ್ಲೆಯಲ್ಲಿ ಇರ್ತಾರೆ. ಸೊ ಹಾಗಾಗಿ ಇದು ಒಂದು ಮಿಶ್ರಿತವಾಗಿ ಸಮಿತಿಯನ್ನು ರಚಿಸಿಕೊಂಡು ಕರ್ನಾಟಕ ರಾಜ್ಯಾದ್ಯಂತ ಕೆಲಸ ನಡೆದಿದೆ. ಸೊ ಅದೇ ರೀತಿಯಲ್ಲಿ ಮುಂಬರುವ ಚುನಾವಣೆಗಳಿಗೆ ಯಾವ ಥರ ಫೇಸ್ ಮಾಡಬೇಕು, ಏನು ಸ್ಟ್ರಾಟಜಿ ಮಾಡಬೇಕು, ಅದರ ಮೇಲೆ ಕೆಲಸ ಮಾಡ್ತಾ ಇದ್ದೀವಿ. ಸೊ ನೀವು ಕೇಳಿದ ಹಾಗೆ ಎಲ್ಲೆಲ್ಲಿ ನಾವು ಕಾರ್ಯವಾಗಿ ಇದ್ದೀವಿ, ಆಕ್ಟಿವ್ ಆಗಿದ್ದೀವಿ ಅಂತ ಹೇಳಿದರೆ, ಹುಬ್ಬಳ್ಳಿಯಲ್ಲಿ ನಮ್ಮ 2 ಕಾರ್ಪೊರೇಟರ್ಸ್ ಇದ್ದಾರೆ, ಬೆಳಗಾಂನಲ್ಲಿ 1 ಕಾರ್ಪೊರೇಟರ್ ಇದೆ, ಬೀದರ್ನಲ್ಲಿ ಕಾರ್ಪೊರೇಟರ್ ಇದ್ದಾರೆ. ಸೊ ಈ ಥರ ಹಲವಾರು ಮುನ್ಸಿಪಲ್ ಇದರಲ್ಲಿ ನಮ್ಮ ಅಭ್ಯರ್ಥಿಗಳಿದ್ದಾರೆ. ಮತ್ತು ತಾಲೂಕಲ್ಲಿನೂ ಸಹ ನಮ್ಮ ಇದ್ದಾರೆ, ಮೆಂಬರ್ಸ್ ಇದ್ದಾರೆ. ಆದರೆ ಮುಂದೆ ನೀವು ಈ ನಿಮ್ಮ ಪಕ್ಷದಲ್ಲಿ ಕೆಲವರು ಹೇಳ್ತಾರೆ ಇದು ಬರೀ ಮುಸ್ಲಿಮೀನ್ ಅಂತ ಇದೆ, ಬರೀ ಮುಸಲ್ಮಾನರಿಗೆ ಸೀಮಿತವಾಗಿದೆ ಈ ಪಕ್ಷ, ಬೇರೆಯವರು ಬರೋಕ್ಕೆ ಅವರು ನ್ಯೂನ್ಯತೆ ಕೊಡಲ್ಲ ಅಂತ ಹೇಳ್ತಾರೆ. ಅದ್ರ ಬಗ್ಗೆ ಏನು ಹೇಳ್ತೀರಾ ನೀವು? ಮೊಟ್ಟ ಮೊದಲನೇದಾಗಿ ನಮ್ಮ ಪಕ್ಷದ ಹೆಸರು ಆಲ್ ಇಂಡಿಯಾ ಮಜ್ಲಿಸೆ ಇತ್ತಿಹಾದುಲ್ ಮುಸ್ಲಿಮೀನ್. ಅದರ ಸ್ಪಷ್ಟ ಅರ್ಥ ಏನಂತ ಹೇಳಿದರೆ, ಮುಸಲ್ಮಾನರ ಒಂದು ಸಮೂಹ, ಇತ್ತಿಹಾದ್ ಅಂತ ಹೇಳಿದರೆ ಒಗ್ಗೂಡಿಸಲು, ಮುಸಲ್ಮಾನರ ಒಂದು ಸಮೂಹ ಒಗ್ಗೂಡಿಸಲು, ಜನರನ್ನು ಒಗ್ಗೂಡಿಸಲು ಮುಂದೆ ಬಂದಿರುವ ಒಂದು ರಾಜಕೀಯ ಪಕ್ಷ ಅಂತ ಹೇಳಿ. ಸೊ ಮುಸ್ಲಿಮೀನ್ ಅಂತ ಹೆಸರು ಬಂದಾಗ ಜನಕ್ಕೆ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ಬಟ್ ದಯವಿಟ್ಟು ನಿಮ್ಮೆಲ್ಲರ ಮನವಿ ಏನಂತ ಹೇಳಿದರೆ, ಮುಸಲ್ಮಾನರ ಒಂದು ಒಕ್ಕೂಟ, ಒಂದು ನನ್ನ ಮನವಿ ಏನಂತ ಹೇಳಿದರೆ, ಮುಸಲ್ಮಾನರ ಒಂದು ಒಕ್ಕೂಟ, ಒಂದು ಸಮೂಹ ನಿಮಗೆಲ್ಲ ನ್ಯಾಯ ದೊರಕಿಸಲು, ರಾಜಕೀಯವಾಗಿ ನ್ಯಾಯ ದೊರಕಿಸಲು ಮುಂಬಂದಿರುವ ಒಂದು ಸಂಘಟನೆ. ಅದಕ್ಕೆ ಹೆಸರು ಮುಸಲ್ಮಾನರು ಸಂಘಟನೆ ಕಟ್ಟಿರೋದರಿಂದ ಮುಸಲ್ಮಾನರು ಅಂತ ಇದ್ದಾರೆ. ಈಗ ಅದರ ಅರ್ಥ ಬೇರೆ ಜಾತಿ ಮತ ಪಂಥದವರು ಇಲ್ಲ ಅಂತಲ್ಲ. ಈಗ ನನ್ನ ಸ್ವಂತ ಕೋಲಾರ ಜಿಲ್ಲೆಯ ಸಮಿತಿಯಲ್ಲಿ ನನ್ನ ಜಂಟಿ ಕಾರ್ಯದರ್ಶಿ ಎಂ ನಾಗರಾಜ್ ಅಂತ ಇದ್ದಾರೆ, ಮೆಂಬರ್ಸ್ ಇದ್ದಾರೆ 2, ವರದರಾಜ್ ಆಮೇಲೆ ಚಂದು ಅಂತ ಹೇಳಿ. ಸೊ ಇವರೆಲ್ಲ SC ಸಮಾಜದವರು. ಸೊ ಇವ್ರ ಜೊತೆಗೆ ನಾವು ಇಟ್ಕೊಂಡು ನಮ್ಮ ಜೊತೆಯಲ್ಲಿ ಪಕ್ಕದಲ್ಲಿ ಕುಂದಿರಿಸ್ಕೊಂಡು ನಾವು ರಾಜಕೀಯ ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ ಮುಸ್ಲಿಮೀನ್ ಅಂತ ಹೇಳಿದ ತಕ್ಷಣ ದಯವಿಟ್ಟು ತಪ್ಪರ್ಥ ಮಾಡ್ಕೋಬೇಡಿ. ಬನ್ನಿ, ನಮ್ಮ ಜೊತೆ ಕೈಗೂಡಿಸಿ. ಎಲ್ಲರಿಗೂ ಅವಕಾಶ ಕೊಟ್ಟಿದ್ದೀರಾ, ನಮಗೂ ಅವಕಾಶ ಕೊಡಿ. ಆಮೇಲೆ ನೀವು ಹೇಳೋದು ನಿಮ್ಮ ಪ್ರಕಾರ ಇದು ಜಾತ್ಯತೀತ ಅಂತ, ಜಾತಿ ಯಾವುದೇ ಭೇದ ಮತ ಯಾವುದೂ ಇಲ್ಲ ಅಂತ ನಿಮ್ಮ ಒಂದು ಅನಿಸಿಕೆ? ನನ್ನ ಅನಿಸಿಕೆ ಅಲ್ಲ, ದೃಢ ನಂಬಿಕೆ. ನಿಮ್ಮ ಪಕ್ಷದ ಸಿದ್ಧಾಂತ ಅಂತೀರಾ? ನಮ್ಮ ಪಕ್ಷದ ಸಿದ್ಧಾಂತ, ಅದು ನಮ್ಮ ದೃಢ ನಂಬಿಕೆ. ಏನು ಅಂತ ಹೇಳಿದ್ರೆ, ಈಗ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದ ಅಸದುದ್ದೀನ್ ಓವೈಸಿ ಸಾಹೇಬರು ಈಗ 6ನೇ ಬಾರಿಗೆ MP. ಸೊ ಅವರ ಕ್ಷೇತ್ರದಲ್ಲಿ 2.5 ಇಂದ 3 ಲಕ್ಷ ವೋಟ್ಗಳು, ಟೋಟಲ್ 6 ಲಕ್ಷ ವೋಟ್ ತಗೊಳ್ತಾರೆ. ಅದರಲ್ಲಿ 2.5-3 ಲಕ್ಷ ವೋಟ್ಗಳು ದಲಿತ ಸಮಾಜದ ವೋಟ್ಗಳು. ಆ ವೋಟ್ಗಳನ್ನು ಮುರಿಯಲು ಹಿಂದೆ ಪ್ರಯತ್ನ ಪಟ್ಟರು. BJPಯರು ಒಂದು ಮಾಧವಿ ಲತಾ ಅಂತ ಹೇಳಿ ಕ್ಯಾಂಡಿಡೇಟ್ ಹಾಕಿದ್ರು. ನಿಮಗೆಲ್ಲ ತಿಳಿದಿದೆ ಏನಾಯಿತು ಅವ್ರದ್ದು ಅಂತ, ಠೇವಣಿ ಕಳ್ಕೊಂಡ್ರು ಅವರು. ಸೊ ಹಾಗಾಗಿ ಪಕ್ಷದ ಉದ್ದೇಶ ಇದೆ. ನೀವು ಮುಂಬರುವ ಕೋಲಾರ ಜಿಲ್ಲೆಯಾದ್ಯಂತ ನಗರಸಭೆ ಚುನಾವಣೆ ಇದೆ, ತಾಲೂಕ್ ಪಂಚಾಯತ್ ಚುನಾವಣೆ ಬರ್ತವೆ, ಜಿಲ್ಲಾ ಪಂಚಾಯತ್ ಇದೆ, ಆಮೇಲೆ ಇನ್ನೂ ಅನೇಕ ಚುನಾವಣೆಗಳು ಬರ್ತವೆ. ಅಂಥ ಸಂದರ್ಭದಲ್ಲಿ ನಿಮ್ಮ ಪಕ್ಷದಿಂದ ಅಭ್ಯರ್ಥಿಗಳನ್ನ ಏನಾದರೂ ಕಣಕ್ಕಿಳಿಸುವ ಒಂದು ಐಡಿಯಾ ಇದೆಯಾ ನಿಮ್ಮ ಪಕ್ಷಕ್ಕೆ? ಖಂಡಿತವಾಗಿ ನಾವು ಮುಂಬರುವ ಎಲ್ಲ ಚುನಾವಣೆಗಳನ್ನು ಎದುರಿಸುತ್ತೇವೆ ಮತ್ತು ಗೆಲ್ಲುವ ವಿಶ್ವಾಸವನ್ನು ಇಟ್ಕೊಂಡಿದ್ದೇವೆ. ನೀವು ಹೇಳಿದ ಪ್ರಕಾರ ಅಭ್ಯರ್ಥಿಗಳು ಬರ್ತಿದ್ದಾರೆ, ಮಾತಾಡ್ತಿದ್ದಾರೆ. ಎಲ್ಲೋ ಒಂದು ಕಡೆಗೆ ಸಂಕೋಚನೂ ಇದೆ ಜನರಿಗೆ. ಕಾಂಗ್ರೆಸ್ ಅಥವಾ ಬೇರೆ ಇನ್ನೂ ಇತರೆ ಪಕ್ಷಗಳನ್ನು ಇದು ಮಾಡ್ಕೊಂಡ್ಬಿಟ್ಟು ಅದು ಬಂದಿಲ್ಲ ಅಂತ ಹೇಳಿದ್ರೆ ನೋಡೋಣ ಅಂತ ಹೇಳೋರು ಇದ್ದಾರೆ. ಬಟ್ ನಾನು ಸ್ಪಷ್ಟವಾಗಿ ಹೇಳಲು ಬಯಸ್ತೀನಿ, ನಮ್ಮ ಅಧ್ಯಕ್ಷರ ನಿರ್ದೇಶನವೂ ಇದೇ ಇರೋದು. ಏನು ಅಂತ ಹೇಳಿದರೆ,
ನಮ್ಮ ಪಕ್ಷಕ್ಕೋಸ್ಕರ ದುಡಿದು ನ್ಯಾಯ ರೀತಿಯಾಗಿ ರಾಜಕೀಯ ಮಾಡೋ ಉದ್ದೇಶ ಇದ್ರೆ ನಮ್ಮ ಹತ್ರ ಬನ್ನಿ. ಅವ್ರು ಕೊಟ್ಟಿಲ್ಲ ಅಂದ್ರೆ ಬರ್ತೀವಿ, ಇವ್ರು ಬಿಟ್ರೆ ಬರ್ತೀವಿ, ಆ ಥರದ ಅವಕಾಶ ನಮ್ಮ ಹತ್ರ ಇಲ್ಲ. ಸೊ ನೀವು ಜಿಲ್ಲೆಯಲ್ಲಿ ಯಾವ ರೀತಿ ಸಂಘಟನೆ ಮಾಡ್ತೀರಾ? ನಮ್ಮ ಕೋಲಾರ ಜಿಲ್ಲೆ ಮೆಂಬರ್ಶಿಪ್ ಡ್ರೈವ್ ನಡೆಸ್ತಾ ಇದ್ದೀವಿ. ಕೆಲವು ಮುಂಬರುವ 20ನೇ ತಾರೀಕಿಗೆ ನಮ್ಮ ರಾಜ್ಯದ ನ್ಯಾಷನಲ್ ಪ್ರೆಸಿಡೆಂಟ್ ಆದ ಬ್ಯಾರಿಸ್ಟರ್ ಅಸದುದ್ದೀನ್ ಓವೈಸಿ ಅವರದ್ದು ಒಂದು ಕಾರ್ಯಕ್ರಮ ಇದೆ ಹುಬ್ಬಳ್ಳಿಯಲ್ಲಿ 20ನೇ ತಾರೀಕಿಗೆ. ತದನಂತರ ಒಂದು ಡೇಟ್ ಫಿಕ್ಸ್ ಮಾಡಿಬಿಟ್ಟು ಒಂದು ಕಾರ್ಯಕ್ರಮವನ್ನು ಕೋಲಾರ ಜಿಲ್ಲೆಯಲ್ಲಿ ಹಮ್ಮಿಕೊಳ್ತಾ ಇದ್ದೀವಿ. ಅದರಲ್ಲಿ ನಮ್ಮ ರಾಜ್ಯದ ಭಾಳಷ್ಟು ನಾಯಕರುಗಳು ಬರ್ತಾರೆ. ಬಂದ್ಬಿಟ್ಟು ಅದೇ ಪಕ್ಷ ಸಂಘಟನೆ ಕಾರ್ಯಕ್ರಮ ಅಂತ ಹೇಳಿ ಹಮ್ಮಿಕೊಂಡಿದ್ದೀವಿ. ಅದಕ್ಕೆ ಮುಂಬರುವ ದಿನಗಳಲ್ಲಿ ಆ ಡೇಟನ್ನು ನಾನು ನಿಮಗೆಲ್ಲ ತಿಳಿಸ್ತೇನೆ. ನಿಮಗೆ ಸಂಘಟನೆ ಮಾಡಬೇಕಾದ್ರೆ ನಿಮ್ಮ ಒಂದು ಕಚೇರಿ ಇದೆಯಾ, ನಂಬರ್ ಇದೆಯಾ, ಯಾವ ರೀತಿ ನಿಮ್ಮನ್ನ ಸಂಪರ್ಕಿಸ್ಕೋಬೋದು ಇವರು ಅಂತ? ಗೊಂದಲಲ್ಲಿದ್ದಾರಲ್ಲ, ಹೊಸ್ದಾಗಿ ಬಂದಿರೋ ಪಕ್ಷ ಇದು, ಎಲ್ಲಿ ಸಿಗ್ತಾರೋ, ಏನು ಸಿಗ್ತಾರೋ, ಏನಿದೆ, ಹೊಟ್ಟೋಗ್ತಾರೋ, ಸುಮ್ಮನೆ ಬಂದು ಇಲ್ಲಿ ಪ್ರಚಾರಕ್ಕೆ ತಗೊಂಡು ಹೊಟ್ಟೋಗ್ತಾರೋ ಅಂತ ಒಂದು ಇದಿದೆ, ಕನ್ಫ್ಯೂಷನ್ ಇದೆ. ಅದಕ್ಕೆ ಏನು ಕ್ಲಾರಿಟಿ ಕೊಡ್ತೀರಾ? ಖಂಡಿತ ನಿಮ್ಮ ಯೋಚನೆ ಏನಿದೆ ಅದು 100% ಸತ್ಯವಾಗಿದೆ. ಜನರಲ್ಲಿ ಆ ಥರದ ಒಂದು ಗೊಂದಲ ಇದ್ದೇ ಇರುತ್ತೆ. ಪಕ್ಷನೇ ಅಂತಲ್ಲ, ಯಾವುದೇ ಒಂದು ಏನಾದರೂ ಹೊಸ ಬಿಸ್ನೆಸ್ ಬಂದ್ರೂ ಸಹ ಅದೇ ಥರ ಮನಸ್ಥಿತಿ ಇರುತ್ತೆ. ಅದಕ್ಕೋಸ್ಕರ ನಾವು ನಮ್ಮ ರಹಮತ್ ನಗರ್ನಲ್ಲಿ ಮಟನ್ ಸ್ಟ್ರೀಟ್ ಅಂತ ಹೇಳಿ ಒಂದು ಸ್ಟ್ರೀಟ್ ಇದೆ, ಅಲ್ಲಿ ಒಂದು ಆಫೀಸ್ ತಗೊಂಡಿದ್ದೀವಿ. ಕೆಲಸ ನಡೆದಿದೆ. ಕೆಲವೊಂದು 2-3 ದಿನಗಳಲ್ಲಿ ಅದನ್ನು ಉದ್ಘಾಟನೆ ಆಗುತ್ತದೆ. ನಂಬರ್ ಅಂತೂ ನಾನು ಶೇರ್ ಮಾಡ್ಕೊತೀನಿ ನಿಮ್ಮ ಜೊತೆಗೆ. ಆ ನಂಬರ್ ದಯವಿಟ್ಟು ತಾವು ನಿಮ್ಮ ಸ್ಕ್ರೀನ್ಗಳಲ್ಲಿ ಕೊಡಿ. ಮುಂಬರುವ ದಿನಗಳಲ್ಲಿ ಸದ್ಯಕ್ಕಂತೂ ನಾನು ರಹಮತ್ ನಗರಲ್ಲಿ ಅವೈಲೇಬಲ್ ಇದ್ದೀನಿ. ಕೋಲಾರ ಜಿಲ್ಲೆದಂತ ಎಲ್ಲಿ ನೀವು ಇಲ್ಲಿ ಕೋಲಾರ ಜಿಲ್ಲೆಗೆ ಹೊಸಬ್ರ, ಇಲ್ಲಿದ್ರೆ ನೀವು ಕೋಲಾರ ಜಿಲ್ಲೆಗೆ ನಿಮಗೆ ನಂಟು ಹೆಂಗೆ? ನೀವು ಯಾವ ರೀತಿ ನೀವು ಇಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಗೊಂದಲ ಸೃಷ್ಟಿ ಇರ್ತದಲ್ಲ, ಅದಕ್ಕೆ ಯಾವ ರೀತಿ ನೀವು ಸ್ಪಷ್ಟನೆ ನೀಡ್ತೀರಾ? ಸರ್, ಈ ಗೊಂದಲ ಇದೆ. ಬಹಳಷ್ಟು ಜನಕ್ಕೆ ಆ ಥರ ಅನಿಸುತ್ತೆ, ಇವ್ರು ಯಾರು ಬೇರೆಯವರು ಹೊರಗಿಂದ ಬಂದಿದ್ದಾರೆ ಅಂತ ಹೇಳಿ. ಅದು ಸತ್ಯನೇ. ನನ್ನ ಹುಟ್ಟೂರು ದಾವಣಗೆರೆ. ನಾನು 2010ರಲ್ಲಿ ಕೋಲಾರಲ್ಲಿ ಬಂದು ನೆಲೆಸಿರೋದು. ಕೋಲಾರ ನನ್ನ ಮನೆಯವರ ನಮ್ಮ ಮಿಸಸ್ ಮನೆ, ಮಿಸಸ್ ಊರು. ಸೊ ನಾವಿಲ್ಲೇ ಸೆಟ್ಲಾಗಿ 2010ರಿಂದ ನಾನು ಕೋಲಾರ ಜಿಲ್ಲೆಯಲ್ಲಿದ್ದೀನಿ. ಕೋಲಾರ ಜಿಲ್ಲೆ ವೋಟರ್ ID ಕಾರ್ಡ್ ಇದೆ, ನಮ್ಮದು ಆಧಾರ್ ಕಾರ್ಡ್ ಎಲ್ಲ ಕೋಲಾರ ಜಿಲ್ಲೆ ಇದೆ. ನಾನು ಕೋಲಾರ ಜಿಲ್ಲೆಯ ವೋಟ್ರೇ. ಸೊ ಹಾಗಾಗಿ ಈ ಗೊಂದಲ ಬೇಡ ಅಂತ ಹೇಳಿ ನಾನು ಸ್ಪಷ್ಟನೆ ನೀಡ್ತೀನಿ ಸರ್.